ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬ್ಯಾಂಗ್ಳೂರ್ ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮುಂಗಾರು ಅಧಿವೇಶನದ ಕಡೆಯ ದಿನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಅತ್ಯಂತ ಮಹತ್ವದ 3 ಕರಡು ಮಸೂದೆಗಳನ್ನು ಮಂಡಿಸಿದ್ದು, ಈ ಬಗ್ಗೆ ದೇಶಾದ್ಯಂತ ಭಾರಿ ಚರ್ಚೆಯಾಗ್ತಾ ಇದೆ. ಅಪರಾಧ ಕಾನೂನುಗಳ ತಿದ್ದುಪಡಿಗಾಗಿ ಮಂಡನೆಯಾಗಿರುವಂತಹ ಮಸೂದೆ ಇದಾಗಿದ್ದು, ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನೇ ಬದಲಾಯಿಸುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವ ಈ 3 ಮಸೂದೆಗಳಲ್ಲಿ ಅಂಥದ್ದೇನಿದೆ, ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಯಾವ ಸ್ವರೂಪದ ಪರಿಣಾಮವನ್ನು ಬೀರಲಿದೆ, ಏನೆಲ್ಲ ಬದಲಾವಣೆಗಳು ಆಗಬಹುದು, ಇವೆಲ್ಲದರ ಬಗ್ಗೆಯೂ ಕೂಡ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ಯಾವುದೇ ಅಪರಾಧ ಪ್ರಕರಣ ನಡೆದಾಗ ದಾಖಲಾಗುವ FIR ವಿಚಾರ ಬಗ್ಗೆ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ನೀವೆಲ್ಲ 1869ರ IPC ಸೆಕ್ಷನ್ ಅಂತ ಪ್ರಕರಣ ಯಾವ ಕಲಂ ಅಡಿಯಲ್ಲಿ ದಾಖಲಾಗಿದೆ ಎಂಬ ಬಗ್ಗೆ ಕೇಳಿನೇ ಇರ್ತೀರಿ. ಈ IPC ಅಂದ್ರೆ ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಂಹಿತೆ. ಯಾವುದೇ ಅಪರಾಧ ಕೃತ್ಯಗಳು ನಡೆದರೂ ಪೊಲೀಸರು ಅದಕ್ಕೆ ಸಂಬಂಧಿಸಿದ IPC ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲಿಸ್ತಾರೆ. ಎರಡನೇದಾಗಿ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದ್ರೆ ದಂಡ ಪ್ರಕ್ರಿಯಾ ಸಂಹಿತೆ, ಮತ್ತು ಮೂರನೆಯದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂದ್ರೆ ಭಾರತ ಸಾಕ್ಷ್ಯ ಅಧಿನಿಯಮ. ಈ 3 ಕಾನೂನುಗಳು ಒಂದು ಇನ್ನೊಂದರ ಜೊತೆಗೆ ಬೆಸೆದುಕೊಂಡಿದ್ದು, ಇದರ ಆಧಾರದಲ್ಲಿನೇ ಅಪರಾಧಿಗಳಿಗೆ ಶಿಕ್ಷೆಯಾಗುತ್ತೆ ಮತ್ತು ಸಾಕ್ಷಿಗಳು ಸರಿಯಾಗಿಲ್ಲದೆ ಇದ್ದಾಗ ಆರೋಪಿಗಳು ಪ್ರಕರಣದಿಂದ ಖುಲಾಸೆ ಆಗ್ತಾರೆ. ಈ 3 ಕಾನೂನುಗಳನ್ನು ಜಾರಿಗೊಳಿಸಿದ್ದು ಭಾರತವನ್ನ ಬ್ರಿಟಿಷರು ಆಳ್ವಿಕೆ ನಡೆಸ್ತಾ ಇದ್ದಂತಹ ಕಾಲದಲ್ಲಿ. ಭಾರತ ಸ್ವತಂತ್ರ ಪಡೆದ ಮೇಲೆಯೂ ಕೂಡ ಇದೇ ಕಾನೂನುಗಳನ್ನು ಅಪರಾಧ ಪ್ರಕರಣಗಳ ವಿಚಾರದಲ್ಲಿ ಮುಂದುವರಿಸಿಕೊಂಡು ಬರಲಾಗಿದೆ. ಒಂದಿಷ್ಟು ದಂಡ ಸಂಹಿತೆಗಳಲ್ಲಿ ಸುಧಾರಣೆಯನ್ನ ಮಾತ್ರ ಕಾಲದಿಂದ ಕಾಲಕ್ಕೆ ಮಾಡಿಕೊಳ್ಳಲಾಗಿತ್ತು. ಆದರೆ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದ ಈ ಕಾನೂನುಗಳಿಗೆ ದೊಡ್ಡ ಮಟ್ಟದಲ್ಲಿ ಈಗ ತಿದ್ದುಪಡಿ ತರುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿ ಮಾತನಾಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭಾರತೀಯ ದಂಡ ಸಂಹಿತೆ ಅನ್ನುವಂಥದ್ದು ಬ್ರಿಟಿಷರು ದೇಶದ ಜನರನ್ನ ದಂಡಿಸುವುದಕ್ಕೆ ಅಂತಾನೆ ತಂದಿದ್ದ ನಿಯಮಗಳಾಗಿದ್ವು. ಇದು ಭಾರತೀಯರು ಬ್ರಿಟಿಷರ ಗುಲಾಮರು ಅನ್ನೋದರ ಸಂಕೇತವಾಗಿತ್ತು. ಹೀಗಾಗಿ ಭಾರತೀಯ ದಂಡ ಸಂಹಿತೆಯ ಬದಲು ಭಾರತೀಯ ನ್ಯಾಯ ಸಂಹಿತೆ ಅಂತ ಕಾನೂನಿಗೆ ತಿದ್ದುಪಡಿ ತರುವುದು ನಮ್ಮ ಉದ್ದೇಶ ಅಂತ ಅಮಿತ್ ಶಾ ಹೇಳಿದ್ದಾರೆ. अंग्रेज शासन को मजबूत करने की दृष्टि से कानून बनाए गए थे, अंग्रेज शासन की रक्षा करने के लिए कानून बनाए गए थे और उसका उद्देश्य दंड देने का था, न्याय देने का नहीं था. ये दोनों मूलभूत चीजों पर हम परिवर्तन करने जाए. ये तीनों कानूनों को रिप्लेस कर इनकी जगह जो 3 नए कानून बनेंगे, उनकी आत्मा होगी भारत के नागरिकों को संविधान प्रदत्त सारे अधिकार जो मिले हैं इसकी सुरक्षा. ಹಾಗಂತ ಇದು ಕೇವಲ ಹೆಸರು ಬದಲಾವಣೆಗಷ್ಟೇ ಸೀಮಿತವಾಗಿ ಮಂಡನೆಯಾಗಿರುವಂತಹ ಮಸೂದೆ ಅಲ್ಲ. ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಕೆಲ ಬದಲಾವಣೆಗಳಿಗೆ ಬೇಕಾಗಿರುವಂತಹ ಅಂಶಗಳನ್ನು ಕೂಡ ಈ ಮಸೂದೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದೇಶದ್ರೋಹದ ಅಪರಾಧ ಎಸಗಿದರೆ ಭಾರತೀಯ ದಂಡ ಸಂಹಿತೆಯಲ್ಲಿರುವಂತಹ ಸೆಕ್ಷನ್ 124ರ ಅಡಿಯಲ್ಲಿ ಶಿಕ್ಷೆಯನ್ನು ನೀಡಲಾಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈಗ ಮಂಡಿಸಿರುವಂತಹ ತಿದ್ದುಪಡಿ ಮಸೂದೆಯಲ್ಲಿ ಸೆಕ್ಷನ್ 124ನ್ನೇ ಕಿತ್ತು ಹಾಕಲಾಗಿದೆ. ಸೆಕ್ಷನ್ 124ರ ಅಡಿಯಲ್ಲಿ ಇದನ್ನು ರಾಜದ್ರೋಹ ಅಂತ ಕರೆಯಲಾಗ್ತಾ ಇತ್ತು.
ಬ್ರಿಟಿಷರ ವಿರುದ್ಧದ ಧ್ವನಿ ಎತ್ತಿದವರಂತವರನ್ನ ರಾಜದ್ರೋಹ ಪ್ರಕರಣದ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗ್ತಾ ಇತ್ತು. ಆದ್ರೆ ಈಗ ರಾಜದ್ರೋಹದ ಬದಲು ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಗ್ರತೆಗೆ ಅಪಾಯ ತಂದೊಡ್ಡುವ ಅಪರಾಧ ಅಂತ ಪರಿಗಣಿಸಿ ಅದರ ಅಡಿಯಲ್ಲಿ ಕನಿಷ್ಠ ಜೈಲು ಶಿಕ್ಷೆಯನ್ನ 3 ವರ್ಷದಿಂದ 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನ ನೀಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಭಯೋತ್ಪಾದನೆ ಪ್ರಕರಣದಲ್ಲಿ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ನೀಡೋದಕ್ಕೂ ಕೂಡ ಕಾನೂನಿನಲ್ಲಿ ತಿದ್ದುಪಡಿಯನ್ನ ತರಲಾಗಿದೆ. ಅತ್ಯಾಚಾರಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ. ನೂತನ ಮಸೂದೆಯಲ್ಲಿ ಅತ್ಯಾಚಾರಿಗಳ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಬೇಕಾದ ತಿದ್ದುಪಡಿಯನ್ನು ಮಾಡಲಾಗಿದೆ. ಗ್ಯಾಂಗ್ ರೇಪ್ ಅಪರಾಧಿಗೆ ಕನಿಷ್ಠ 20 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಬೇಕು. ಗರಿಷ್ಠ ಅಂದರೆ ಜೀವ ಇರುವವರೆಗೂ ಕೂಡ ಶಿಕ್ಷೆಯನ್ನು ನೀಡುವ ಬಗ್ಗೆ ಮಸೂದೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹಾಗೆಯೇ ಅಪ್ರಾಪ್ತರ ಮೇಲಿನ ಅತ್ಯಾಚಾರ ಅಂದರೆ 18 ವರ್ಷಕ್ಕಿಂತ ಕೆಳಗಿನವರ ಮೇಲೆ ನಡೆಯುವಂತಹ ಅತ್ಯಾಚಾರ ಪ್ರಕರಣಗಳನ್ನು ಅದರಲ್ಲಿ 20 ವರ್ಷ ಜೈಲು ಶಿಕ್ಷೆಯಿಂದ ಗಲ್ಲು ಶಿಕ್ಷೆಯನ್ನು ವಿಧಿಸುವವರೆಗೂ ಕೂಡ ಶಿಕ್ಷೆಯನ್ನು ನೀಡಬಹುದು ಅಂತ ಈ ನೂತನ ಮಸೂದೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗಿನ ಕಾನೂನು ಪ್ರಕಾರ ಅತ್ಯಾಚಾರಿಗಳಿಗೆ ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆಯನ್ನು ನೀಡಲಾಗ್ತಾ ಇದೆ. ಆದರೆ ತಿದ್ದುಪಡಿಯಾದಂತಹ ಕಾನೂನು ಜಾರಿಯಾದರೆ ಅತ್ಯಾಚಾರಿಗಳು ಕನಿಷ್ಠ 20 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. गैंग रेप के सभी मामलों में 20 साल की सजा या आजीवन कारावास का प्रावधान किया है, जो आज नहीं है. 18 वर्ष से कम आयु की बच्चियों के मामले में मृत्यु दंड का भी प्रावधान. ಇನ್ನು ಮಾಬ್ ಲಿಂಚಿಂಗ್ ಅಂದರೆ ಗುಂಪಿನಲ್ಲಿ ಬಂದು ಹಲ್ಲೆ ನಡೆಸಿ ಹತ್ಯೆಗೆ ಇದ್ರೆ ಅಂಥ ಅಪರಾಧಿಗಳಿಗೆ ಗರಿಷ್ಠ ಗಲ್ಲು ಶಿಕ್ಷೆಯನ್ನು ನೀಡುವ ಬಗ್ಗೆಯೂ ಕೂಡ ನೂತನ ಮಸೂದೆಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಹೀಗೆ ಲಿಂಚಿಂಗ್ ಬಗ್ಗೆ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ಎನ್ನುವ ಆರೋಪಗಳಿಗೆ ಕಾನೂನನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಮೋದಿ ಸರ್ಕಾರ ಉತ್ತರ ಕೊಡುವುದಕ್ಕೆ ಮುಂದಾಗಿದೆ. ಹಾಗೆಯೇ ಮಕ್ಕಳ ಕಳ್ಳ ಸಾಗಣೆ ಕೃತ್ಯದಲ್ಲಿ ಭಾಗಿಯಾದರೆ 10 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ನೀಡುವಂತೆ ಮಸೂದೆಯಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. मॉब लिंचिंग का बड़ा शोर मचा है, हमने उसको केयरफुली करा है. मॉब लिंचिंग के लिए भी 7 साल आजीवन कारावास और मृत्युदंड तीनों का प्रोविजन कर हम प्रावधान मानने वाला है. स्नेचिंग के लिए चाहे मोबाइल का हो चाहे महिलाओं की चेन का हो कोई प्रावधान नहीं था. बहुत सारे लोग छूट जाते थे क्योंकि वो चोरी भी नहीं होती थी. स्नेचिंग का प्रावधान भी नहीं था. अब स्नेचिंग का भी प्रावधान ले रहे. ಇವಿಷ್ಟೇ ಅಲ್ಲದೆ ರಾಂಗ್ ಸೈಡ್ನಲ್ಲಿ ವಾಹನ ಚಲಾವಣೆ ಮಾಡಿ ಯಾವುದಾದ್ರೂ ವ್ಯಕ್ತಿಯ ಸಾವಿಗೆ ಕಾರಣವಾದರೆ 2 ವರ್ಷಗಳ ಕನಿಷ್ಠ ಶಿಕ್ಷೆಯ ಬದಲಿಗೆ ಶಿಕ್ಷೆಯ ಪ್ರಮಾಣವನ್ನು 7 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ನಮ್ಮ ದೇಶದಲ್ಲಿ ರಾಂಗ್ ಸೈಡ್ನಲ್ಲಿ ವಾಹನ ಚಲಾವಣೆ ಮಾಡುವಂಥದ್ದು ಕಾಮನ್ ಆಗಿ ನಡೀತಾ ಬಂದಿದೆ. ಇದರಿಂದಾಗಿಯೇ ಅಪಘಾತಗಳು ಸಂಭವಿಸಿ ಅದೆಷ್ಟೋ ಮಂದಿ ಜೀವ ಕಳೆದುಕೊಂಡಿರುವಂತಹ ಉದಾಹರಣೆಗಳಿವೆ. ಹೀಗಾಗಿ ರಾಂಗ್ ಸೈಡ್ ವಾಹನ ಚಲಾವಣೆ ಮಾಡುವವರಿಗೆ ಈಗ ಬಿಸಿ ಮುಟ್ಟಿಸೋದಕ್ಕೆ ಅಂತಲೇ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಿ ಕಾನೂನಿನಲ್ಲಿ ತಿದ್ದುಪಡಿ ತರುವುದಕ್ಕೆ ಮೋದಿ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ದಾವೂದ್ ಇಬ್ರಾಹಿಂನಂತಹ ತಲೆಮರೆಸಿಕೊಂಡ ಆರೋಪಿಗಳ ವಿರುದ್ಧ ವಿಚಾರಣೆ ನಡೆಸೋದಕ್ಕೆ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಮೋಸ್ಟ್ ವಾಂಟೆಡ್ಗಳು ಭಾರತಕ್ಕೆ ಬಾರದಿದ್ರೂ ಕೂಡ ನಮ್ಮ ಪೊಲೀಸರ ಕೈಗೆ ಸಿಗದಿದ್ರೂ ಕೂಡ ಅವರ ವಿರುದ್ಧ ಮೊಕದ್ದಮೆಯನ್ನ ಹೂಡಬಹುದು. ಆರೋಪಿಗಳ ಗೈರು ಹಾಜರಿಯಲ್ಲೇ ನ್ಯಾಯಾಂಗ ವಿಚಾರಣೆಯನ್ನ ನಡೆಸಬಹುದು. ಇವೆಲ್ಲದರ ಜೊತೆಗೆ ಇನ್ನೊಂದು ಮಹತ್ವದ ಕಾನೂನನ್ನು ಕೂಡ ಇಲ್ಲಿ ತರಲಾಗ್ತಾ ಇದೆ. ಸುಳ್ಳು ಪರಿಚಯ ನೀಡಿ ಮದುವೆ ಆಗೋದಕ್ಕೆ ಮುಂದಾದರೆ ಅದನ್ನ ಕೂಡ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಒಬ್ಬ ವ್ಯಕ್ತಿ ತನ್ನ ಹೆಸರು ಮತ್ತು ಧರ್ಮವನ್ನು ಬದಲಾಯಿಸಿ ಯುವತಿಗೆ ಮೋಸ ಮಾಡುವುದಕ್ಕೆ ಮುಂದಾದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇದು ಒಂದು ರೀತಿಯಲ್ಲಿ ಅಂತರ್ಧರ್ಮೀಯ ವಿವಾಹ ತಡೆಯುವ ಉದ್ದೇಶದ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ. शादी रोजगार पदोन्नति के झूठे वादे और पहचान गलत पहचान प्रकट कर जो यौन संबंध बनाते थे उसको अपराध की श्रेणी में पहली बार नरेंद्र मोदी सरकार लाए. ತಿದ್ದುಪಡಿ ತರಲಾದ ಈ ಎಲ್ಲ ಕಾನೂನುಗಳನ್ನು ಕೂಡ ಸಂಸದೀಯ ಸಮಿತಿಗೆ ಕಳುಹಿಸಲಾಗಿದೆ. ಕಾನೂನಿನಲ್ಲಿ ತರಲಾಗಿರುವ ತಿದ್ದುಪಡಿಯನ್ನು ಸಂಸದೀಯ ಸಮಿತಿ ಪರಿಶೀಲನೆಯನ್ನು ನಡೆಸಲಿದೆ. ಮುಂಬರುವ ಅಧಿವೇಶನದಲ್ಲಿ ಇದರ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೆಸಿ ಬಳಿಕ ಮಸೂದೆಯನ್ನು ಜಾರಿಗೊಳಿಸುವ ಸಾಧ್ಯತೆ ಇರುವಂಥದ್ದು. ಮಸೂದೆಯನ್ನು ಮಂಡಿಸಿ ಅದರ ಅಂಗೀಕಾರವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಚುನಾವಣಾ ಆಯುಕ್ತರ ನೇಮಕಾತಿಗೂ ಕೂಡ ಹೊಸ ಕಾನೂನು. ಇವೆಲ್ಲದರ ಮಧ್ಯೆ ಚುನಾವಣಾ ಆಯುಕ್ತರ ನೇಮಕಾತಿ ವಿಚಾರದಲ್ಲೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಕಾನೂನು ರಚಿಸುವುದಕ್ಕೆ ಮುಂದಾಗಿದೆ. ಮುಖ್ಯ ಚುನಾವಣಾ ಆಯುಕ್ತರು ಸೇರಿದಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯುಕ್ತರನ್ನ ಪ್ರಧಾನಿ ಉಪಸ್ಥಿತಿಯಲ್ಲಿ 3 ಮಂದಿಯ ಸಮಿತಿ ಮಾತ್ರ ಆಯ್ಕೆ ಮಾಡೋದಕ್ಕೆ ಅವಕಾಶ ಸಿಗುವಂತೆ ರಾಜ್ಯಸಭೆಯಲ್ಲಿ ಮಸೂದೆಯನ್ನು ಮಂಡಿಸಲಾಗಿತ್ತು.
ಈ ಮಸೂದೆಯ ಪ್ರಕಾರ ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಕೈ ಬಿಡುವ ಉದ್ದೇಶವನ್ನ ಸ್ಪಷ್ಟಪಡಿಸಲಾಗಿದೆ. ಆದರೆ ಈ ಮಸೂದೆಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪರಮಾಧಿಕಾರ ನೀಡುವ ರೀತಿಯ ಮಸೂದೆ ಇದಾಗಿದೆ ಅಂತ ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇವೆ. ಸಂವಿಧಾನದ 324ನೇ ವಿಧಿ ಮತ್ತು ಉಪವಿಧಿಗಳ ಅಡಿಯಲ್ಲಿ ಚುನಾವಣಾ ಆಯುಕ್ತರ ನೇಮಕಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದರೆ ಆಯುಕ್ತರ ನೇಮಕಕ್ಕೆ ಅಂದ್ರೆ ಚುನಾವಣಾ ಆಯುಕ್ತರ ನೇಮಕಕ್ಕೆ ಯಾವುದೇ ಕಾನೂನುಗಳನ್ನ ಅಂದ್ರೆ ಒಂದು ನೇಮಕ ಪ್ರಕ್ರಿಯೆ ಹೇಗಿರಬೇಕು ಅನ್ನೋದಕ್ಕೆ ಯಾವುದೇ ಕಾನೂನುಗಳನ್ನು ಕೂಡ ಇದುವರೆಗೆ ರೂಪಿಸೋದಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗಿರಲಿಲ್ಲ. ಚುನಾವಣಾ ಆಯುಕ್ತರನ್ನು ಹೇಗೆ ನೇಮಕ ಮಾಡಬೇಕು ಅನ್ನೋ ಬಗ್ಗೆ ಯಾವುದೇ ಕಾನೂನು ಇಲ್ಲದೇ ಇದ್ದಿದ್ದರಿಂದಾಗಿ ನೇಮಕಾತಿ ಸಂದರ್ಭದಲ್ಲಿ ಅನೇಕ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ವು. ಹೀಗಾಗಿ 2022 ನವೆಂಬರ್ನಲ್ಲಿ ಅರುಣ್ ಗೋಯಲ್ ಅವರನ್ನ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಿದಾಗ ಆಕ್ಷೇಪ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಈ ಬಗ್ಗೆ ತೀರ್ಪು ನೀಡಿದಂತಹ ಸುಪ್ರೀಂ ಕೋರ್ಟ್ ನೂತನ ಕಾನೂನು ರಚನೆಯಾಗುವವರೆಗೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡುವುದಕ್ಕಾಗಿ ಒಂದು ಆಯ್ಕೆ ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿಯವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಥವಾ ಲೋಕಸಭೆಯಲ್ಲಿ ಅತಿದೊಡ್ಡ ಪಕ್ಷದ ನಾಯಕ ಅಂತೇಳಿ, ಇವತ್ತು ಅಧಿಕೃತ ವಿರೋಧ ಪಕ್ಷದ ನಾಯಕ ಅನ್ನುವಂತಹ ಸ್ಥಾನಮಾನವನ್ನ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಅವರಿಗೆ ಕೊಟ್ಟಿಲ್ಲ. ಆದರೆ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅತಿದೊಡ್ಡ ಪಕ್ಷದ ನಾಯಕರಾಗಿ ಇದ್ದಾರೆ. ಹಾಗೆಯೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅದರಲ್ಲಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಇದರಿಂದಾಗಿ ನೇಮಕಾತಿ ಪ್ರಕ್ರಿಯೆಗೆ ಒಂದು ಸಾಂಸ್ಥಿಕ ಸ್ವರೂಪವೂ ಕೂಡ ಬಂದಿತ್ತು. ಆದ್ರೀಗ ಕೇಂದ್ರ ಚುನಾವಣಾ ಆಯೋಗದ ಚುನಾವಣಾ ಆಯುಕ್ತರ, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ಆಯ್ಕೆ ವಿಚಾರವಾಗಿ ಕಾನೂನು ರಚನೆಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ಮಸೂದೆಯಲ್ಲಿ ಆಯ್ಕೆ ಸಮಿತಿಯಿಂದ ಮುಖ್ಯ ನ್ಯಾಯಮೂರ್ತಿಯವರನ್ನ ಹೊರಗಿಡಲಾಗಿದೆ. ಆ ಸ್ಥಾನಕ್ಕೆ ಸಚಿವರೊಬ್ಬರನ್ನ ಪ್ರಧಾನಿಯವರು ಶಿಫಾರಸು ಮಾಡಬಹುದು ಅಂತ ಉಲ್ಲೇಖ ಮಾಡಲಾಗಿದೆ. ಮಸೂದೆಯಲ್ಲಿರುವ ಬಹುತೇಕ ಅಂಶಗಳಿಂದ ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಕೇಂದ್ರ ಸರ್ಕಾರದ ಕೈಗೆ ಹೆಚ್ಚಿನ ಅಧಿಕಾರ ಸಿಗಲಿದೆ ಮತ್ತು ಅದು ಹಿಂದಿನಂತೆಯೇ ಕೇಂದ್ರ ಸರ್ಕಾರದ ಇಷ್ಟದ ಪ್ರಕಾರವಾಗಿಯೇ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಯಲಿದೆ. ಹೀಗಾಗಿ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಯನ್ನ ಬಲಗೊಳಿಸುವ ಹೆಗ್ಗಳಿಕೆಯನ್ನ ಅದನ್ನು ಬಲಗೊಳಿಸಿದ್ದಾರೆ. ಅದನ್ನು ಯಾರು ಬಲಗೊಳಿಸಿದ್ದು ಅಂತೇಳಿ ಇತಿಹಾಸ ಪುಟಗಳನ್ನು ತಿರುವು ಹಾಕಿದಾಗ ನೋಡಿ, ಮೋದಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ಕಾನೂನನ್ನು ಬಲಗೊಳಿಸಿದ್ರು ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಳ್ಬಹುದಾಗಿರುವಂತಹ ಅವಕಾಶದಿಂದ ಮೋದಿ ಸರ್ಕಾರ ಈ ಮಸೂದೆಯ ಪ್ರಕಾರ ನಾವು ನೋಡ್ತಾ ಹೋದ್ರೆ ವಂಚಿತ ಆಗಲಿದೆ. ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರನ್ನ ದೂರ ಬಿಡೋದ್ರಿಂದಾಗಿ ಪಾರದರ್ಶಕತೆಯ ಬಗ್ಗೆ ಹಲವು ಪ್ರಶ್ನೆಗಳು ಭುಗಿಲೇಳ್ತವೆ. ಯಾಕಂದ್ರೆ ಚುನಾವಣಾ ಆಯುಕ್ತರ ಆಯ್ಕೆಯನ್ನ ಒಂದು ಸಮಿತಿ ತನ್ನ ಬಹುಮತದ ಮೂಲಕ ಆಯ್ಕೆ ಮಾಡುತ್ತೆ. ಈಗ ಪ್ರಧಾನಿ ನೇಮಕ ಮಾಡಿರುವಂತಹ ಓರ್ವ ಸಚಿವ ಪ್ರಧಾನಿಯವರು ಹೊಂದಿರುವ ಅಭಿಪ್ರಾಯಕ್ಕಿಂತ ವ್ಯತಿರಿಕ್ತವಾಗಿರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಅವರು ಸ್ಕ್ರೂಟಿನಿ ಮಾಡುವಾಗಲೂ ಕೂಡ ಪ್ರಧಾನಮಂತ್ರಿಯವರು ಇಷ್ಟಪಡುವ ರೀತಿಯಲ್ಲಿ ತಮ್ಮ ಹೇಳಿಕೆಗಳನ್ನು ಕೊಡಬಹುದು. ಒಬ್ಬ ಮಂತ್ರಿ, ಅವರ ಕ್ಯಾಬಿನೆಟ್ನ ಓರ್ವ ಸಚಿವ ಹೊರತು ಬೇರೆ ಯಾವುದೇ ರೀತಿಯಂತ ಒಪಿನಿಯನ್ ಅಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಮೋದಿಯವರು ಇದ್ದಾರೆ ಅಂತ ಹೇಳುವಂಥ ಕಾರಣಕ್ಕೆ ನಾನು ಹೇಳ್ತಿಲ್ಲ. ಅದು ಮೋದಿಯವರಾದಿರಲಿ, ಅದು ಮನಮೋಹನ್ ಸಿಂಗ್ ಅವರಾಗಿರಲಿ, ಅಥವಾ ದೇವೇಗೌಡರಾಗಿರಲಿ, ಯಾರೇ ಅಲ್ಲಿ ಪ್ರಧಾನಮಂತ್ರಿಯ ಹುದ್ದೆಯಲ್ಲಿ ಇದ್ರೂ ಕೂಡ ವ್ಯತಿರಿಕ್ತವಾದಂಥ ಅಭಿಪ್ರಾಯ ಅವರ ಸಂಪುಟದ ಸಚಿವರಿಂದ ಬರುವಂಥದ್ದು ಬಹಳ 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 ಕಡಿಮೆ ಇರುವಂಥದ್ದು ಮತ್ತು ಒಬ್ಬ ಬಲಿಷ್ಠ ನಾಯಕ ಪ್ರಧಾನಮಂತ್ರಿ ಆಗಿದ್ದಾಗಂತೂ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಈ ಹಿಂದೆ ವಿರೋಧ ಪಕ್ಷಗಳ ಪರವಾಗಿ ವಿರೋಧ ಪಕ್ಷದ ನಾಯಕರು ಸಮಿತಿಯಲ್ಲಿ ಇರೋದಕ್ಕೆ ಅವಕಾಶವನ್ನ ಸುಪ್ರೀಂ ಕೋರ್ಟ್ ಸೃಷ್ಟಿ ಮಾಡಿತ್ತು. ಆಡಳಿತ ಮತ್ತು ವಿಪಕ್ಷ ಎರಡಕ್ಕೂ ಕೂಡ ಸೇರದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕೂಡ ಇದರಲ್ಲಿ ಇರ್ತಿದ್ರು. ಒಂದು ವೇಳೆ ವಿರೋಧ ಪಕ್ಷದವರು ಕೇವಲ ವಿರೋಧಕ್ಕಾಗಿಯೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಮುಖ್ಯ ನ್ಯಾಯಮೂರ್ತಿಯವರು ಅಲ್ಲಿ ಇದ್ದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇತ್ತು. ಆದ್ರೆ ಈಗ ನೂತನ ಮಸೂದೆ ಪ್ರಕಾರ ಸಮಿತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿಯವರೇ ಇಲ್ಲದೆ ಇರೋದ್ರಿಂದಾಗಿ ಅವರ ಸ್ಥಾನಕ್ಕೆ ಆಡಳಿತ ಪಕ್ಷದ ಸಚಿವರೊಬ್ಬರನ್ನೇ ತಂದು ಕೂರಿಸೋದ್ರಿಂದಾಗಿ ಸಹಜವಾಗಿಯೇ ಆಡಳಿತ ಪಕ್ಷಕ್ಕೆ ಬಹುಮತವೂ ಸಿಕ್ಕಂತಾಗುತ್ತೆ. ಅಷ್ಟೇ ಆಡಳಿತ ಪಕ್ಷದ ನಿರ್ಧಾರವೇ ಅಂತಿಮ ಆಗೋಗ್ಬಿಡುತ್ತೆ. ಚುನಾವಣಾ ಆಯುಕ್ತರ ಆಯ್ಕೆ ಕಂಪ್ಲೀಟ್ ಆಗಿ ಒನ್ ಸೈಡ್ ಆಗಿ ಪಾರದರ್ಶಕತೆಯನ್ನು ಕಳೆದುಕೊಂಡು ಬಿಡುವಂಥದ್ದು ಎಲ್ಲ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ವಿರೋಧ ಪಕ್ಷದ ನಾಯಕನ ಅಭಿಪ್ರಾಯದ ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರ ಅಭಿಪ್ರಾಯವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡಾಗ ಕೇಂದ್ರ ಸರ್ಕಾರಕ್ಕೆ ಉತ್ತಮ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದಕ್ಕೆ ಅವಕಾಶ ಸಿಗಬಹುದಿತ್ತು. ಅದರಲ್ಲೂ ಇಲ್ಲಿ ಆಯ್ಕೆ ಮಾಡುವಂಥದ್ದು ಚುನಾವಣಾ ಆಯುಕ್ತರನ್ನ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರುವಂಥದ್ದು ಚುನಾವಣೆ ಪ್ರಕ್ರಿಯೆಗಳ ಮೇಲೆ. ಈ ಚುನಾವಣಾ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡಿಬೇಕು ಅಂದರೆ
ಪಕ್ಷಾತೀತವಾಗಿ ಅಥವಾ ನಿಷ್ಪಕ್ಷಪಾತವಾಗಿ ಯೋಚಿಸಬಲ್ಲ ಹಾಗೂ ಯಾವುದೇ ಒತ್ತಡಗಳಿಗೆ ಮಣಿಯದ ವ್ಯಕ್ತಿ ಚುನಾವಣಾ ಆಯುಕ್ತರಾಗಿರಬೇಕು ಅನ್ನುವಂತಹ ಆಶಯ ಈ ದೇಶದ ಸಾಮಾನ್ಯ ಜನರಲ್ಲಿಯೂ ಕೂಡ ಇದ್ದೇ ಇದೆ. ಹಾಗಿರುವಾಗ ನೀವು ಇನ್ನೊಂದು ಪ್ರಶ್ನೆನ ಕೇಳ್ಬೋದು, ಹಾಗಾದ್ರೆ ಈ ಹಿಂದೆಲ್ಲ ಈ ರೀತಿಯಾಗಿ ಕೇಂದ್ರ ಸರ್ಕಾರನೇ ಆಯ್ಕೆ ಮಾಡ್ತಿತ್ತಲ್ಲ, ಆವಾಗ ಹಂಗಾದ್ರೆ ಚುನಾವಣಾ ಆಯುಕ್ತರು ಬಹಳ ಪಾರದರ್ಶಕವಾಗಿ ಇದ್ರಾ ಅನ್ನುವ ಪ್ರಶ್ನೆಯನ್ನು ನೀವು ಕೇಳ್ಬೋದು. ಹೌದು, ಆವಾಗ ಆ ಆಯ್ಕೆ ಪ್ರಕ್ರಿಯೆಯ ಬಗೆಗೆ ಯಾವುದೇ ಸಮಿತಿ ಇರಲಿಲ್ಲ. ಕೇಂದ್ರ ಸರ್ಕಾರ ತನ್ನ ಮನಸೋ ಇಚ್ಛೆಯಾಗಿ ಅದು ತಾನು ಇಷ್ಟಪಟ್ಟಿರುವಂತಹ ವ್ಯಕ್ತಿಯನ್ನ ಒಂದಿಷ್ಟು ಅರ್ಹತೆಗಳ ಆಧಾರದ ಮೇಲೆ, ನಿಗದಿಪಡಿಸಿರುವಂತಹ ಅರ್ಹತೆಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾ ಇತ್ತು. ಅಲ್ಲಿ ಒಳ್ಳೆಯವರು ಕೂಡ ಬಂದಿದ್ದಾರೆ, ಹಾಗೆಯೇ ಸರ್ಕಾರದ ಮಾತನ್ನಷ್ಟೇ ಕೇಳುವಂಥವ್ರು ಕೂಡ ಬಂದಿದ್ದಾರೆ. ಯಾಕಂದರೆ TN ಶೇಷನ್ ಅಂತವರು ಕೂಡ ಬಂದಿದ್ದಾರೆ. ಈ ದೇಶದ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಒಂದು ಅಮೂಲಾಗ್ರವಾದಂತಹ ಬದಲಾವಣೆಯನ್ನು ಯಾರಾದರೂ ಮಾಡಿದರೆ ಅದನ್ನು ನಾವು ಭಾರತದಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು TN ಶೇಷನ್ ಅವರನ್ನೇ. ಅವರು ಕೂಡ ಬಂದಿರುವಂಥದ್ದು ಅಂಥದೇ ವ್ಯವಸ್ಥೆಯಲ್ಲಿ ಬಂದಿದ್ರು. ಹಾಗೆಂತೇಳಿ ನಂತರ ಬಂದವರೆಲ್ಲರೂ ಕೂಡ TN ಶೇಷನ್ ಅವರು ಅಂದರೆ ಇದ್ರಾ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗೆ ಇಂತಹ ಸಮಿತಿಗಳು ರಚನೆ ಆಗಿ ಅದರಲ್ಲಿ ಒಬ್ಬರು ಆಯ್ಕೆ ಪ್ರಕ್ರಿಯೆ ಆದಾಗ ನಮಗೆ ಇರೋದಕ್ಕಿಂತ ಒಬ್ಬ ಉತ್ತಮರು ಬರ್ತಾರೆ, ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಹುಟ್ಟು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಚುನಾವಣಾ ಆಯುಕ್ತರ ನೇಮಕದಲ್ಲಿ ಕೇಂದ್ರ ಸರ್ಕಾರದ ಕೈಗೆ ಪರಮಾಧಿಕಾರ ಕೊಟ್ಟರೆ ಹೊಸದಾಗಿ ನೇಮಕಾತಿಗೊಂದು ಕಾನೂನು ರೂಪಿಸಿದ್ದೇವೆ ಅನ್ನೋದಕ್ಕಷ್ಟೇ ಈ ಕಾನೂನು ಸೀಮಿತ ಆಗಲಿದೆ. ಸ್ವತಂತ್ರ ಸಂಸ್ಥೆ ಚುನಾವಣಾ ಆಯೋಗ ಹಿಂದಿನಿಂದಲೂ ಕೂಡ ಸರ್ಕಾರ ಸಾಕಿರುವ ಪಂಜರದ ಗಿಣಿ ಎಂಬ ಅಪವಾದವನ್ನು ಎದುರಿಸ್ತಾನೆ ಬಂದಿದೆ. ಇದರಲ್ಲಿ ಕಾಂಗ್ರೆಸ್ ಹಾಗೂ BJP ಎರಡರದ್ದೂ ಕೂಡ ಪಾಲ್ಗಳಿವೆ, ಅಥವಾ ಮಧ್ಯದಲ್ಲಿ ಯಾರೆಲ್ಲ ಸರ್ಕಾರಗಳನ್ನು ರಚಿಸಿದಲ್ಲ ಅವರದ್ದೂ ಕೂಡ ಪಾಲ್ಗಳಿವೆ. ಆದ್ರೀಗ ಆ ಗಿಳಿಯನ್ನು ಪಂಜರದಿಂದ ಬಿಡುಗಡೆ ಮಾಡಿ ಸ್ವಚ್ಛಂದವಾಗಿ ಹಾರಿಸುವ ಬದಲಿಗೆ ಪಂಜರವನ್ನು ಬದಲಿಸುವ ಕೆಲಸಕ್ಕಷ್ಟೇ ಕೇಂದ್ರ ಸರ್ಕಾರ ಕಾನೂನಿನ ಮೂಲಕ ಮುಂದಾಗಿರುವಂಥದ್ದು ಸ್ಪಷ್ಟ ಇದೆ. ಇದು ಕೇಂದ್ರ ಸರ್ಕಾರ ಜಾರಿಗೆ ತರುವುದಕ್ಕೆ ಮುಂದಾಗಿರುವಂತಹ ಮಸೂದೆಗಳನ್ನು ವಿವರಿಸುವಂತಹ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.